ಒಂದು ಕಾಲದಲ್ಲಿ ಹಸಿರು ಕಾಡುಗಳು ಮತ್ತು ಸುಂದರ ಬೆಟ್ಟಗಳ ನಡುವೆ ಒಂದು ಪುಟ್ಟ ರಾಜ್ಯ ಇತ್ತು. ಆ ರಾಜ್ಯದ ಜನರು ದೇವರನ್ನು ತುಂಬ ನಂಬಿಕೆಯಿಂದ ಪೂಜಿಸುತ್ತಿದ್ದರು. ದೇವರು ದಯೆಯ ಸ್ವರೂಪ. ಅವನು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸುತ್ತಿದ್ದ. ಜನರಿಗೆ ಕಷ್ಟ ಬಂದಾಗಲೆಲ್ಲ ದೇವರು ಅವರ ಜೊತೆಯಲ್ಲೇ ಇರುತ್ತಿದ್ದ. ಒಂದು ದಿನ ಆ ರಾಜ್ಯದಲ್ಲಿ ದುಃಖ ಮತ್ತು ಭಯ ಹೆಚ್ಚಾಯಿತು. ಜನರು ಸಂತೋಷವನ್ನ ಕಳೆದುಕೊಂಡರು. ಆಗ ಅವರು ಮನಸಾರ ದೇವರನ್ನು ಪ್ರಾರ್ಥಿಸಿದರು. ಜನರ ಪ್ರಾರ್ಥನೆ ಕೇಳಿದ ದೇವರು ಮೌನವಾಗಿ ಅವರಿಗೆ ಸಹಾಯ ಮಾಡಿದರು. ಕೆಟ್ಟದ್ದು ದೂರವಾಯಿತು, ಒಳ್ಳೆಯದು ಮತ್ತೆ ಬಂದಿತು. ರಾಜ್ಯದಲ್ಲಿ ಶಾಂತಿ ಮತ್ತು ಸಂತೋಷ ಹರಡಿತು. ಜನರು ದೇವರಿಗೆ ಧನ್ಯವಾದ ಹೇಳಿದರು. ದೇವರು ಎಲ್ಲರ ಹೃದಯದಲ್ಲೇ ಇದ್ದಾನೆ ಎಂಬುದನ್ನು ಅವರು ಅರಿತುಕೊಂಡರು. ಇಂದಿಗೂ ನಾವು ನಂಬುತ್ತೇವೆ. ನಾವು ಒಳ್ಳೆಯದನ್ನು ನಂಬಿದರೆ, ನ್ಯಾಯದ ಮಾರ್ಗದಲ್ಲಿ ನಡೆದರೆ ದೇವರು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುತ್ತಾನೆ. ಧನ್ಯವಾದಗಳು.